ಈ ಆಸ್ತಿಗೆ ನಾನೇ ಯಜಮಾನಿ ಅಂದ್ಕೊಂಡಿದ್ದೆ. ಆದ್ರೆ ನಿನ್ನ ಆಸ್ತಿಗೆಲ್ಲ ಅಕ್ಕನೇ ಯಜಮಾನಿ. ಕಾರ್, ಹೌಸ್ ಏನೂ ಇಲ್ಲ ನನ್ನ ಹತ್ರ. ಈವನ್ ₹1 ಕೂಡ ನಂದು ಅಂತ ಇಲ್ಲ. ನಾನು ಎಷ್ಟು ಪ್ರೀತಿ ಮಾಡಿದ ಜೈ ನಾನು ಸ್ವಂತ ಅಂದ್ಕೊಂಡಿದ್ದೆ. ಆದ್ರೆ ಅವನೀಗ ಅಕ್ಕನ ಗಂಡ. ಜೈ ಪ್ರತಿರೂಪ ಅಕ್ಕನ ಹೊಟ್ಟೆಲಿದೆ. ಆ ಜೀವನನು ಅಕ್ಕಂಗೆ ಸ್ವಂತ ಆಯ್ತು. ಈ ಪ್ರಪಂಚದಲ್ಲಿ ನಿತ್ಯ ಇಲ್ಲ, ನಿತ್ಯ ಯಾರೂ ಇಲ್ಲ. ಇದೆಲ್ಲ ನಾನು ಕಲ್ಕೊಂಡೆ ಅನ್ನೋ ನೋವಿಗೋ ಅಕ್ಕಂಗೆ ಸಿಕ್ಕಿದೆ ಅನ್ನೋ ಕೋಪದಿಂದನೋ ಹೇಳ್ತಾ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಐ ಡೋಂಟ್ ಡಿಸರ್ವ್ ಇಟ್. ಅದನ್ನ ಪಡ್ಕೊಳ್ಳೋ ಹಕ್ಕು ಅರ್ಹತೆ ನನಗಿಲ್ಲ. ದೇವರು ಯಾರಿಗೇನ್ ಕೊಡ್ಬೇಕೋ ಅವ್ರಿಗೆ ಕೊಡ್ತಾನಂತೆ. ನಂಗೆ ಸಿಗ್ಲಿಲ್ಲ, ಅಕ್ಕಂಗೆ ಕೊಟ್ಟಿದ್ದಾನೆ. ನಿಮ್ಮ ಆನಂದಕ್ಕೆ ನಾನು ಅಡ್ಡ ಬರಬಾರ್ದು ಅಂದ್ಕೊಂಡಿದ್ದೆ. ಅದಕ್ಕೆ ಸತ್ತು ಹೋಗೋಣ ಅಂದ್ಕೊಂಡಿದ್ದೆ. ಆದ್ರೆ ಬದುಕ್ಸಿದ್ರಿ. ಅಟ್ಲೀಸ್ಟ್ ನಂಗೆ ದೂರ ಹೋಗಕ್ ಬಿಟ್ಬಿಡಿ. ಎಲ್ಲೋ ಒಂದ್ ಕಡೆ ಹೇಗೋ ಬದುಕ್ತೀನಿ. ಹೇಗ್ ಬದುಕ್ತಿಯೇ? ಅಮ್ಮನ್ನ ಅಕ್ಕನ್ನ ಬಿಟ್ಟು ಇರೋಕ್ಕಾಗತ್ತಾ? ಕಷ್ಟನೇ ಅಕ್ಕ. ಆದ್ರೆ ನೀವು ಸಂತೋಷವಾಗಿರ್ಬೇಕು ಅಂದ್ರೆ ನಾನು ಹೋಗೋದೇ ಕರೆಕ್ಟ್. ನೀನ್ ಹೊರಟೋದ್ರೆ ನಾವು ಸಂತೋಷವಾಗಿರ್ತೀವಿ ಅಂತ ನಿನಗ್ಯಾರು ಹೇಳಿದ್ರು? ನನ್ನಿಂದನೇ ಅಲ್ವೇನಕ್ಕ ಈ ಸಮಸ್ಯೆ ಎಲ್ಲ. ನಾನೇ ಇಲ್ದೇ ಇದ್ರೆ ನಿಮ್ಗೆ ಯಾವ ಸಮಸ್ಯೆನೂ ಆಗಲ್ವಲ್ಲ. ನಿನ್ನ ದೂರ ಕಳ್ಸೋಕೆನಾ ಬದುಕ್ಸ್ಕೊಂಡಿದ್ದು? ನಿನ್ನಿಂದ ನಮ್ಗೆ ಯಾವ ಸಮಸ್ಯೆನೂ ಇಲ್ವೇ? ನಿಂಗಿರೋ ಸಮಸ್ಯೆ ಏನೋ ನಂಗೆ ಅರ್ಥ ಆಯ್ತು. ಅದನ್ನ ತೀರ್ಸಿದ್ರೆ ಇರ್ತೀಯಾ? ಅಕ್ಕ, ನಿಂಗೇನ್ ಬೇಕೋ ನನಗೆ ಗೊತ್ತಾಯ್ತು. ನಿಂಗೇನ್ ಕೊಡ್ಬೇಕೋ ಕೊಟ್ರೆ ಇಲ್ಲೇ ಇರ್ತೀಯಾ? ನಂಗೇನು ಬೇಡ ಅಕ್ಕ. ಬೇಡ ಅಂತ ಬಿಡೋದಿಕ್ಕೆ ಇದು ಬೆಲೆ ಇಲ್ದೇ ಇರೋ ವಸ್ತು ಅಲ್ಲ ನಿತ್ಯ. ಜೀವನನ ಯಾವತ್ತಿಗೂ ಲೈಟಾಗಿ ತಗೋಬಾರ್ದು. ನಿನ್ನ ಸಮಸ್ಯೆ ಜೊತೆಗೆ ನಿನ್ನ ಸಂದೇಹ ಕೂಡ ನನಗೆ ಅರ್ಥ ಆಗಿದೆ. ಅದನ್ನು ನನಗೆ ಬಿಡು. 24 ಗಂಟೆ ಒಳಗೆ ನೀನು ಕೇಳ್ಕೊಂಡಿದ್ದು ಆಸೆ ಪಟ್ಟಿದ್ನ ನಿನಗೆ ಕೊಡ್ತೀನಿ. ಅಕ್ಕ, ಹೌದು ನಿತ್ಯ, ನಿನ್ನ ಜೀವನನ ನಿನಗೆ ವಾಪಸ್ ಕೊಡ್ತೀನಿ. ನೀನು ಮೊದಲಿನ ನಿತ್ಯ ಆಗಿ ಬದುಕೋ ಹಾಗೆ ಮಾಡ್ತೀನಿ. ನಿನ್ನ ಜೀವನಕ್ಕೆ ಅರ್ಥ ಪರಮಾರ್ಥ ಮತ್ತೆ ಸಿಗೋ ಹಾಗೆ ಮಾಡ್ತೀನಿ. ಅಮ್ಮನ ಮೇಲೆ ಆಣೆ ಮಾಡಿ ನಿಂಗೆ ಮಾತು ಕೊಡ್ತಿದ್ದೀನಿ ನಿತ್ಯ. ನಿನ್ನ ಮತ್ತೆ ಈ ಪ್ರಪಂಚಕ್ಕೆ ನಿತ್ಯ ಆಗಿ ಪರಿಚಯ ಮಾಡಿಸ್ತೀನಿ. ಅಕ್ಕ, ಚಂದ್ರಿಕಾ, ತಂಗಿ ಕೇಳಿದ್ದೆಲ್ಲ ಕೊಡ್ತೀನಿ ಅಂದಿದ್ದಾಳೆ. ಅಂದ್ರೆ ಜೈನೂ ಕೊಟ್ಬಿಡ್ತಾಳಾ? ಅದೇ ಅಲ್ವಾ ಆ ಗಂಗಾ ಮಾತುಗರ್ಥ. ತಂಗಿಗೋಸ್ಕರ ತಾಳಿನೇ ಕೊಡ್ತಿದ್ದಾಳೆ.
ನಮಗೂ ಕೂಡ ನಿಮ್ ಹಾಗೆ ಕ್ಯೂಟ್ ಬೇಬೀಸ್ ಹುಟ್ಲಿ. ಏನ್ ಮಾಡ್ತಾ ಇದ್ದೀರಾ ರೀ? ಬಂದ್ಯಾ ಬಂಗಾರ, ನೋಡು ನಮಗೋಸ್ಕರ ಏನ್ ಮಾಡಿದೀನಿ ಅಂತ. ಅದೇ ಏನಿ ಕೆಲ್ಸ ಅಂತ. ಮಾರ್ನಿಂಗ್ ನೀನ್ ಹೇಳ್ತಿದ್ ಹಾಗೆ ಈ ಬೇಬೀಸ್ನ ನೋಡ್ತಿದ್ರೆ ನಮಗೂ ಕೂಡ ಇದೇ ತರ ಕ್ಯೂಟ್ ಬೇಬೀಸ್ ಹುಡ್ತಾರೆ. ಯಾರ್ದೋ ತರ ಹುಟ್ಟೋ ಮಕ್ಳು ನಮಗ್ ಯಾಕ್ರಿ? ಮತ್ತೆ ನಂಗೆ ನಿಮ್ ಹೋಲ್ಕೆ ಇರೋ ಮಕ್ಳು ಬೇಕು ರೀ. ಹುಟ್ಟೋ ಮಕ್ಳು ಅಚ್ಚು ನಿಮ್ ಹಾಗೆ ಇರ್ಬೇಕು. ನನ್ಗಂತೂ ಇದೆಲ್ಲ ಬೇಡ. ಈಗ ಬೆಳಗ್ಗೆ ಎದ್ದು ನಿಮ್ಮನ್ನೇ ನೋಡ್ತೀನಿ. ನಿಮ್ಮ ಹಾಗೆ ಇರೋ ಮಕ್ಳು ಹುಡ್ತಾರೆ. ಹಲೋ ಹಲೋ ಹಲೋ, ನನ್ನ ಹೋಲ್ಕೆ ಬೇಕು ಅಂತ ನನ್ ಫೋಟೋ ಅನ್ಸ್ತಿದ್ಯಲ್ಲ. ನಾನ್ ಕೇಳಿದ್ದು ಹುಡ್ಗನ್ನಲ್ಲ, ಹುಡ್ಗಿನ. ನಿನ್ ಹೋಲ್ಕೆ ಇರೋ ಮಗಳೇ ನನಗೆ ಹುಟ್ಬೇಕು. ಸೇಮ್ ನಿನ್ ಹಾಗೆ ಇರೋ ಹೆಣ್ಮಗು ಬೇಕು ನಂಗೆ. ನಂಗೆ ಮಗನೇ ಬೇಕು. ನನಗೆ ಮಗಳೇ ಬೇಕು. ನನ್ ಮಗ ಅಂದ್ರೆ ನೀವ್ ಮಗ್ಳು ಅಂತೀರಲ್ಲ ರೀ. ಆ ಗಂಡ್ ಮಕ್ಳು ನಮ್ಗೆ ಯಾಕೆ ಗಂಗಾ? ಅದೇ ಮಗಳಾದ್ರೆ ಅಂದವಾಗಿದ್ದು ಮನೆ ದೀಪ ಆಗಿರ್ತಾಳೆ. ಯಾಕೆ ನೀವು ಅಂದವಾಗಿಲ್ವಾ? ಸೂರ್ಯವಂಶದ ಜಯಸೂರ್ಯ ಅವರು ಆ ಸೂರ್ಯನ ಹಾಗೆ ಹೊಳೆಯೋದಿಲ್ವಾ? ಸೂರ್ಯ ಎಷ್ಟು ಬೆಳ್ಳಗಿದ್ರು ಅದು ಬಿಸ್ಲೇ ಡಾರ್ಲಿಂಗ್. ಅದೇ ಹುಣ್ಮೆ ಆದ್ರೆ ಆ ಬೆಳ್ದಿಂಗ್ಳು ತಂಪಾಗಿರುತ್ತೆ. ತೇಟ್ ನಿನ್ ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಹುಡುಗಿನೇ ಬೇಕು. ನೀವ್ ಎಷ್ಟಾದ್ರೂ ಹೇಳ್ರಿ, ನಂಗೆ ಗಂಡು ಅಂದ್ರೇನೆ ಇಷ್ಟ. ನಂಗೆ ಗಂಡೇ ಬೇಕು. ಓಕೆ ಡಾರ್ಲಿಂಗ್, ನಿನಗೆ ಗಂಡ್ ಮಗು, ನನಗೆ ಹೆಣ್ಮಗು ಬೇಕು. ಸೊ ಒಂದ್ ಕೆಲ್ಸ ಮಾಡೋಣ, ಒಂದ್ ಗಂಡ್ ಮಗು ಒಂದ್ ಹೆಣ್ಮಗು, ಅವಳಿ ಮಕ್ಳನ್ನ ಹೆತ್ರ ಆಯ್ತು. ನಿಂಗೆ ಓಕೆನಾ? ನಿನ್ನ ಹೆತ್ತ ತಾಯಿ ರೂಪ, ನಿತ್ಯಾಗೋ ನಿನಗೂ ಅವರೇ ಅಮ್ಮ. ನೀವಿಬ್ರು ಅವಳಿ ಜೋಳಿ ಮಕ್ಕಳು. ನಿನ್ನ ಹೆತ್ತ ತಾಯಿ ದೇವಕಿ ಅವರಾದ್ರೆ ಸಾಕಿ ತಾಯಿ ಯಶೋದೆ ಕಣೆ ನಾನು. ನಿತ್ಯ ನಾನು ಅವಳಿ ಜವಳಿ. ನನ್ಗೂ ಅವಳಿ ಮಕ್ಳೇ ಹುಡ್ತಾರಾ? ಅಮ್ಮನ ಹಾಗೆ ನಾನ್ ಕೂಡ ಒಂದೇ ಸಲ ಇಬ್ರಿಗೂ ಜನ್ಮ ಕೊಡ್ತೀನಾ? ಮುಂದೆ ನಿತ್ಯಗೆ ಜೀವನ ಕೊಡ್ತೀನಾ? ಓಯ್, ಈ ಡೀಲ್ ನಿಂಗೆ ಓಕೆನಾ? ನಾವು ಟ್ವಿನ್ಸ್ ಪ್ರಿಫರ್ ಮಾಡೋಣ. ಏನ್ರಿ, ಒಂದ್ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಹೇಳ್ತೀರಾ? ಪರಿಹಾರ ಹೇಳ್ಬೇಕಾ? ನಿನ್ ಗಂಡನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ ಹೆಂಡ್ತಿ? ಆಫೀಸಲ್ಲಿ ದೊಡ್ಡವರೆಲ್ಲ ನನ್ನ ಹತ್ರ ಬಂದು ಅವ್ರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೇಳ್ಕೊಂಡು ಹೋಗ್ತಾರೆ. ನಿನ್ ಸಮಸ್ಯೆನ ಚಿಟ್ಕಿಲ್ ಪರಿಹರಿಸ್ತೀನಿ. ಏನ್ ಹೇಳು? ಇಲ್ಲಿ ಬನ್ನಿ. ಈ ಸಮಸ್ಯೆ ಹೇಳೋಷ್ಟು ದೊಡ್ಡದೂ ಅಲ್ಲ, ಸರಿ ಮಾಡೋಷ್ಟು ಚಿಕ್ಕದೂ ಅಲ್ಲ. ಈ ಥರ ಸಮಸ್ಯೆ ಒಂದಿದೆ ಅಂತ ಕೂಡ ನಂಗೆ ಇಲ್ಲಿವರೆಗೂ ಗೊತ್ತೇ ಇಲ್ಲ. ಈಗ ನಂಗೆ ಹೇಳ್ತೀಯಲ್ವಾ, ನಾನು ಸಾಲ್ವ್ ಮಾಡ್ತೀನಿ. ಒಂದೂರಲ್ಲಿ ಒಬ್ಳು ಅಕ್ಕ, ಒಬ್ಳು ತಂಗಿ ಇದ್ರು. ಚಿಕ್ಕ ವಯಸ್ಸಲ್ಲೇ, ಅಂದರೆ ಅವರು ಹುಡ್ತಿದ್ದ ಹಾಗೆ ಅಕ್ಕ ತಂಗಿಯಿಂದ ದೂರ ಹೋಗ್ಬಿಟ್ಲು. ತನ್ಗೊಬ್ಳು ತಂಗಿ ಇದ್ದಾಳೆ ಅಂತ ಅಕ್ಕಂಗೆ ಗೊತ್ತಿಲ್ಲ, ಅಕ್ಕ ಇದ್ದಾಳೆ ಅಂತ ತಂಗಿಗೂ ಗೊತ್ತಿಲ್ಲ. ತುಂಬ ದಿನದ ತನಕ ಅವ್ರೊಬ್ರಿಗೊಬ್ರು ಗುರ್ತೇ ಇಲ್ದೆ ಬೆಳೆದ್ರು. ವಿಧಿ ಮಾಡೋ ವಿಚಿತ್ರ ಏನು ಅಂದ್ರೆ, ಗೊತ್ತಿಲ್ದೇನೆ ಆ ಅಕ್ಕ ತಂಗಿ ಶತ್ರುಗಳಾದ್ರು. ಇಬ್ಬರ ಮಧ್ಯೆ ಒಣ ಕಟ್ಕೆ ಇಟ್ರೆ ಬಗ್ ಅಂತ ಹತ್ತು ಉರಿಯೋಷ್ಟು ಶತ್ರುತ್ವ.
ಅಕ್ಕನ ಮೇಲೆ ಅಧಿಪತ್ಯ ಸಾಧಿಸ್ಬೇಕು ಅಂತ ತಂಗಿ ಮೇಲೆ ಜಯ ಸಾಧಿಸ್ಬೇಕು ಅಂತ ಅಕ್ಕ ಸಿಕ್ಕಾಪಟ್ಟೆ ಹೋರಾಡಿದ್ರು. ಆ ಯುದ್ಧದಲ್ಲಿ ಅಕ್ಕ ಗೆದ್ಲು. ತಂಗಿನ ಪೂರ್ತಿ ಸೋಲ್ಸಿ ತಂಗಿಗೆ ಸಂಬಂಧಪಟ್ಟಿದ್ದೆಲ್ಲ ಅಕ್ಕ ತಗೊಂಡ್ಲು. ತಂಗಿನ ಒಂದು ಶೂನ್ಯದ ಹಾಗೆ ನಿಲ್ಸಿ ಅವಳಿಗೆ ಜೀವನನೇ ಇಲ್ದಿರೋ ಹಾಗೆ ಮಾಡಿದ್ಲು. ತಾನು ಗೆದ್ಬಿಟ್ಟೆ ಅಂತ ಆ ಅಕ್ಕ ಖುಷಿ ಪಡೋದ್ರೊಳಗೆ ತಾನು ಸೋಲ್ಸಿದ್ದು ತನ್ನ ತಂಗಿನೇ ಅಂತ ಅಕ್ಕಂಗೆ ಗೊತ್ತಾಯ್ತು. ತನ್ನ ಮೇಲೆ ಗೆದ್ದಿದ್ದು ತನ್ನ ಸ್ವಂತ ಅಕ್ಕ ಅಂತ ಆ ತಂಗಿಗೂ ಗೊತ್ತಾಯ್ತು. ಇಬ್ರಲ್ಲೂ ಹಾಗೆ ಪ್ರತೀಕಾರ ಹೋಗಿ ಪ್ರೀತಿ ಹುಟ್ಟೋದಕ್ಕೆ ಶುರು ಆಯ್ತು. ಅಕ್ಕಂಗೆ ತಂಗಿ, ತಂಗಿಗೆ ಅಕ್ಕ ಕ್ಷಮೆ ಕೇಳ್ಕೊಂಡ್ರು. ಆನಂದವಾಗಿ ಒಂದಾದ್ರು. ಅಕ್ಕ ದೆನ್ ಹ್ಯಾಪಿ ಎಂಡಿಂಗ್ ಅಲ್ವಾ? ಇದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಇಲ್ಲೇ ನಿಜವಾದ ಸಮಸ್ಯೆ ಶುರುವಾಗಿದ್ದು. ಸ್ವಂತ ತಂಗಿ ಮೇಲೆ ಸೇಡ್ ಬೆಳೆಸ್ಕೊಂಡು ಹೋರಾಡ್ತಿದ್ದೀನಿ ಅಂತ ಗೊತ್ತಾಗ್ದೆ ಆ ಅಕ್ಕ ತಂಗಿನ ಉಟ್ಟು ಬಟ್ಟೆಲೆ ನಿಲ್ಲಿಸ್ಬಿಟ್ಲು. ಅವಳಿಗಂತ ಏನೂ ಇಲ್ದೆ ಏನು ಉಳ್ದಿದ್ದ ಹಾಗೆ ಮಾಡಿದ್ಲು. ಈಗ ಆ ಅಕ್ಕ ತಂಗಿ ಮುಂದೆ ಎರಡೇ ದಾರಿ ಇದೆ. ತಂಗಿ ಕಣ್ಮುಂದೆ ಇರೋ ದಾರಿ ಸತ್ತು ಹೋಗೋದು, ಇಲ್ಲ ದೂರ ಹೋಗೋದು. ಅಕ್ಕಂಗೆ ಕಾಣ್ತಿರೋ ದಾರಿ ತಂಗಿಯಿಂದ ತಗೊಂಡಿರೋ ಜೀವನನ ತಂಗಿಗೆ ತಿರುಗಿ ಕೊಡೋದು. ಯಾವ ದಾರಿ ಒಳ್ಳೇದೋ ಯೋಚನೆ ಮಾಡಿ ಹೇಳಿ. ಇದ್ರಲ್ಲಿ ಯೋಚನೆ ಮಾಡೋದಕ್ಕೇನಿದೆ? ಆ ತಂಗಿ ಸತ್ತು ಹೋಗೋದು, ದೂರ ಹೋಗೋದು ಎರಡೂ ಕರೆಕ್ಟ್ ಅಲ್ಲ. ಮತ್ತೆ ಯಾವ ಲೈಫ್ನ ತಂಗಿಯಿಂದ ಅಕ್ಕ ತಗೊಂಡ್ಲೋ ಆ ಲೈಫ್ನೇ ತಿರುಗಿ ತಂಗಿ ಕೊಡೋದೇ ಕರೆಕ್ಟ್. ಹೌದು, ನೀನೇನು ಅನ್ಕೊಂಡಿದ್ದೆ? ನೀವು ಅಂದ್ಕೊಂಡಿದ್ದೆ, ನಾನು ಅಂದ್ಕೊಂಡಿದ್ದೆ. ಮತ್ ನನ್ನ ಯಾಕೆ ಕೇಳ್ದೆ? ನಿಮ್ ಪರ್ಮಿಷನ್ ತಗೋಬೇಕಲ್ವಾ? ನನ್ನ ಪರ್ಮಿಷನ್? ಅದೇ ನಿಮ್ ಸಲಹೆ ತಗೋಬೇಕಲ್ವಾ? ನಿಮ್ಮ ಮನ್ಸಲ್ಲಿ ಏನಿದೆಯೋ ಗೊತ್ತಾದ್ರೆ ಒಳ್ಳೇದು ಅಂತ. ನನ್ನ ಬೆಸ್ಟ್ ಸಜೆಷನ್, ಅಕ್ಕ ದೊಡ್ಡ ಮನ್ಸ್ ಮಾಡಿ ತಂಗಿಗೆ ಲೈಫ್ ಕೊಡೋದು. ಹೌದು, ಅದೇ ಒಳ್ಳೆ ಕೆಲಸ. ಅದು ಅಲ್ಲದೆ ಆ ಕೆಲಸದಿಂದ ಅಕ್ಕನ್ಗೆ ನಷ್ಟ ಆಗಲ್ವಲ್ಲ? ಹೌದು, ಅಕ್ಕ ತಗೊಂಡಿದ್ ಯಾವುದು ಅಕ್ಕಂದಲ್ಲ, ತಂಗಿದು. ತಂದಲ್ದೇ ಇರೋದು ಅವಳ ಹತ್ರ ಇರಬಾರ್ದು, ತಿರುಗಿ ಕೊಟ್ಬಿಡ್ಬೇಕು. ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಿದ್ರು, ಜೈ ನಿನಗೊಬ್ಳು ಅಕ್ಕ ಇದ್ದಿದ್ರೆ ಚೆನ್ನಾಗಿರ್ತಿತ್ ಕಣೋ, ನಿನ್ನ ಅಮ್ಮನ ಹಾಗೆ ನೋಡ್ಕೋತಿದ್ಲು ಅಂತ. ಅಕ್ಕ ಅಂದ್ರೆ ಅಮ್ಮನ ಸಮಾನ ಅಂತಾರಲ್ಲ, ಅಮ್ಮನ ಹಾಗೆ ಅಕ್ಕ ಯೋಚನೆ ಮಾಡ್ತಾಳಂತೆ. ಅಜ್ಜಿ ಹೇಳಿದ್ದು ನಿಜನೇ ರೀ. ಅದಕ್ಕೆ ಆ ಅಕ್ಕ ಅಮ್ಮನ ಹಾಗೆ ಯೋಚನೆ ಮಾಡಿ ತಂಗಿನ ತನ್ನ ಮಗಳೇ ಅನ್ಕೊಂಡು ತಂಗಿಗೆ ತನ್ನ ಜೀವನನೇ ಕೊಡಕ್ಕೆ ಹೊರಟಿದ್ದಾಳೆ. ದಟ್ ವಾಸ್ ಗುಡ್ ಡಿಸಿಷನ್. ಆ ಕೆಲಸ ಮಾಡಿ ಅಕ್ಕ ಗ್ರೇಟ್ ಅನ್ಸ್ಕೋತಾಳ್ ಬಿಡು. ಹೇ ತಂದಾನಿ ನಾನೇ ತಾನೆ ತಂದಾನೋ ತಾನೇ
ಗಂಗಾ, ಇಷ್ಟು ದಿನ ನೀನ್ ನನ್ನ ಆಕ್ಯುಪೈ ಮಾಡಿದ್ದೆ. ಇನ್ಮೇಲೆ ನಾನ್ ನಿನ್ನನ್ನ ನುಂಗ್ತೀನಿ. ಇನ್ ಮುಂದೆ ನಿನ್ ಹಣೆ ಮೇಲಿರೋ ಆ ಕುಂಕುಮ ನಂದೆ. ಬೇಗ ನಿನ್ ಪಂಚ ಪ್ರಾಣ ಪಂಚಭೂತದಲ್ಲಿ ಸೇರ್ ಹೋಗುತ್ತೆ. ನಿನ್ ಕುತ್ಕೆಲಿರೋ ಮಂಗಳ ಸೂತ್ರ ನಂಗೆ ಸಿಗತ್ತೆ. ನಿನ್ ಜೊತೆಗೆ ನಿನ್ ಹೊಟ್ಟೆಲಿರೋ ಮಗು ಕೂಡ ನಾಶ ಆಗುತ್ತೆ. ಟೋಟಲ್ ಆಗಿ ನಿನ್ನ ನಿನ್ ನೆನ್ಪನ್ನ ನಿನ್ ಸಂಬಂಧಪಟ್ಟಿರೋ ಪ್ರತಿಯೊಂದು ಈ ಭೂಮಿ ಮೇಲೆ ಇಲ್ದಿರೋ ಹಾಗೆ ಮಾಡ್ತೀನಿ. ಅಕ್ಕ, ಇಷ್ಟು ವರ್ಷ ನಾವ್ಯಾರು ಗೊತ್ತಿಲ್ದೆ ಶತ್ರುಗಳ ತರ ನಡ್ಕೊಂಡ್ವಿ. ಈಗ ಈಗ ನನ್ ಮೇಲೆ ನಿಂಗಿರೋ ಪ್ರೀತಿ, ಅಭಿಮಾನ, ಕ್ಲೋಸ್ನೆಸ್ ಇದೆಲ್ಲ ನೋಡ್ತಿದ್ರೆ ನನಗೆ ಗಿಲ್ಟ್ ಆಗ್ತಿದ್ಯಕ್ಕ. ನೀನ್ ನನ್ನ ಕ್ಷಮಿಸ್ತಾ ಇದ್ರು ನಾನು ಇಷ್ಟು ಹರ್ಟ್ ಆಗ್ತಾ ಇರ್ಲಿಲ್ವೇನೋ. ನಿನ್ನ ಒಳ್ಳೆತನದ ಮುಂದೆ ನಾನು ಸಣ್ಣೋಳಾಗ್ಬಿಟ್ಟೆ ಅಕ್ಕ. ಥ್ಯಾಂಕ್ ಗಾಡ್, ನಿತ್ಯ ಇಷ್ಟೆಲ್ಲ ಚೇಂಜ್ ಆಗ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿತ್ಯ ಹೀಗೆ ಇರಬೇಕು, ಗಂಗಾನ ಹೀಗೆ ಪ್ರೀತಿಸ್ಬೇಕು. ಆಗಷ್ಟೇ ಗಂಗಾ ನೆಮ್ಮದಿಯಿಂದ ಇರೋಕ್ಕಾಗೋದು. ಅಕ್ಕ, ಅಕ್ಕ, ನಿತ್ಯ, ಯಾಕೆ ನಿತ್ಯ ಅಳ್ತಾ ಇದೆಯಾ? ಅಳ್ದೆ ಇನ್ನೇನ್ ಮಾಡ್ಲಿ ಮಾಮ್. ಅಕ್ಕ ಇವತ್ತು ಏನ್ ಮಾಡ್ತಾಳೋ ಏನೋ ಅಂತ ಭಯ ಆಗ್ತಿದೆ. ಭಯ ಯಾಕೆ ನಿತ್ಯ? ಅವಳು ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೋಸ್ಕರನೇ ಮಾಡೋದು. ಅದೇ ಭಯ ಆಗಿತ್ತು ಮಾಮ್. ಅಕ್ಕನ ಒಳ್ಳೆತನನೇ ನನಗೆ ಭಯ ಆಗ್ತಿದೆ. ನಾನಂತೂ ಎಷ್ಟೋ ತಪ್ಪು ಮಾಡಿದ್ದೀನಿ. ಒಬ್ಳು ದೇವತೆ ಹಾಗೆ ಅಕ್ಕ ನನ್ನ ತಪ್ಪನ್ನೆಲ್ಲ ಕ್ಷಮಿಸಿದ್ಲು. ಪವಿತ್ರವಾದ ನದಿ ಥರ ನನ್ನ ಪಾಪ ಎಲ್ಲ ತೊಳೆದ್ಲು. ಹೌದು ನಿತ್ಯ, ಗಂಗಾ ಮಾತ್ರನೇ ಆಗ ಮಾಡೋಕ್ಕಾಗೋದು. ಆಸ್ತಿಗೋಸ್ಕರ ಹೆತ್ತವ್ರನ್ನ, ಜೊತೆ ಹುಟ್ಟಿದವ್ರನ್ನ ಬಳಸ್ಕೊಳ್ಳೋ ಜನ ಇರೋ ಈ ಪ್ರಪಂಚದಲ್ಲಿ ಸಂಬಂಧಗಳಿಗೋಸ್ಕರ ಹೋರಾಡೋ ದೊಡ್ಡ ವ್ಯಕ್ತಿತ್ವ ಇರೋಳು ಗಂಗಾ. ಅವಳು ನನ್ನ ಮಗಳಾಗಿದ್ದು ನಾನ್ ಮಾಡಿರೋ ಪುಣ್ಯ ಆದ್ರೆ ನಿನಗ ಅಕ್ಕ ಆಗಿರೋದು ನಿನಗ್ ಸಿಕ್ಕಿರೋ ಅದೃಷ್ಟ, ನಿನಗ್ ಸಿಕ್ಕಿರೋ ವರ. ನನಗೆ ವರ ಕೊಡ್ಬೇಕು ಅಂತ ಅಕ್ಕ ಶಾಪ ತಗೊಳ್ತಿದ್ದಾಳೇನೋ ಮಾಮ್. ನನ್ನ ಅದೃಷ್ಟವಂತೆ ಮಾಡೋದಿಕ್ ಹೋಗಿ ಅಕ್ಕ ದುರದೃಷ್ಟ ತಗೊಳ್ತಿದ್ದಾಳೇನೋ.